ದೇವ ಪುರುಷರಿಗೆ ಮತ್ತು ದೇವತಾ ಸ್ತ್ರೀಯರಿಗೆ ನಮ್ಮಂತೆ ವೀರ್ಯಾಣು ಅಂಡಾಣು ಇತ್ಯಾದಿ ಇರೋದಿಲ್ಲ ಅಂತ ಹೇಳಿದೆ. ಆದರೆ ಅವ್ರದ್ದು ಭೌತ ದೇಹವೇ ಆದ್ರಿಂದ ದೇವ ಪುರುಷನ ಒಂದು ಭಾಗ, ದೇವ ಸ್ತ್ರೀಯ ಮತ್ತೊಂದು ಭಾಗ, ಇದರಿಂದಲೇ ಮುಂದಿನ ಸಂತಾನ ಉತ್ಪನ್ನ ಆಗೋದು. ಆದರೆ ನಮ್ಮಂತೆ ವೀರ್ಯಾಣು ಅಂಡಾಣು ಇತ್ಯಾದಿ ಇರೋದಿಲ್ಲ ಅಂತ ನಾನು ಅಭಿಪ್ರಾಯಪಟ್ಟಿದ್ದೆ. ಅದಕ್ಕೆ ಸಮರ್ಥನೆಯಾಗಿ ಹೀಗೆ ಈ ಚಾಟ್ ಜಿಪಿಟಿಯನ್ನು ಸ್ವಲ್ಪ ಗಮನಿಸಿ ಅದರ ವಿಷಯಗಳನ್ನು ಹಾಕ್ತಾ ಇದ್ದೇನೆ. ಮುಖ್ಯವಾಗಿ ಮನುಷ್ಯರಲ್ಲಿ ಮತ್ತು ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲೆಲ್ಲ ಈ DNA ಅನ್ನೋದಿರ್ತದಲ್ಲ, ವಂಶವಾಹಿಗಳು, ಅವು ತಂದೆ ಮತ್ತು ತಾಯಿಯಿಂದ ಮುಂದಿನ ಸಂತಾನಕ್ಕೆ ಹರಿದು ಬರ್ತವೆ. ಅದೆಲ್ಲ ನಿಮ್ಗೆ ಗೊತ್ತಿದ್ದೇ ಇದೆ. ಅವು ಹರಿದು ಬರುವುದು ಈ ಗಂಡಿನ ಆ ವಂಶವಾಹಿಗಳು, DNA ದೇವತೆ ಪುರುಷರಲ್ಲಿ ಮತ್ತು ದೇವ ಸ್ತ್ರೀಯರಲ್ಲಿ ಇರೋದಿಲ್ಲ. ಅದಕ್ಕೆ ಕಾರಣ ತುಂಬಾ ಸ್ಪಷ್ಟನೇ ಇದೆ. ಶಿವ ಪಾರ್ವತಿಯರನ್ನು ನಾವು ಗಮನಿಸಿದ್ರೆ, ಶಿವನಿಗೆ DNA ಎಲ್ಲಿಂದ ಬರಬೇಕು? ಬ್ರಹ್ಮನಿಂದ ಬರಬೇಕು, ಬ್ರಹ್ಮನಿಂದ ಹುಟ್ಟಿದ ಅಂತ ಹೇಳ್ತಾರೆ. ಬ್ರಹ್ಮನಿಗೆ DNA ಎಲ್ಲಿಂದ ಬರಬೇಕು? ವಿಷ್ಣುವಿನಿಂದ ಬರುವುದು ಸಾಧ್ಯವೇ ಇಲ್ಲ. DNA ಅಲ್ಲೇ ಕಟ್ಟಾಗಿ ಹೋಗ್ತದೆ, ಅವರಿಗೆ DNA ಅಗತ್ಯವೂ ಇರೋದಿಲ್ಲ. ಹಾಗೆ ಪಾರ್ವತಿಗೂ ಕೂಡ ಇಲ್ಲಿ ಆ ತಂದೆಯಿಂದ ಅಜ್ಜ ಮುತ್ತಜ್ಜ ಹೀಗೆ ತಲೆಮಾರುಗಳಿಂದ ಆ ಮುಂದಿನ ಸಂತಾನಕ್ಕೆ ಸ್ಕಂದ, ಗಣಪತಿ ಮೊದಲಾದವರಿಗೆ ಆ ಸ್ವಭಾವಗಳು ಬರೋದು ಅಂತ ಅನ್ನೋದು ಇರೋದಿಲ್ಲ. ಹೆಚ್ಚಿನ ಸಂದರ್ಭದಲ್ಲೆಲ್ಲ ಅವರಿಗೆ ಆಯಾ ದೇವತೆಯ ಮೂಲ ಜೀವ ಸ್ವಭಾವ ಏನಿದೆ, ಆ ಜೀವ ಸ್ವಭಾವದ ಮೂಲಕವೇ ಕೆಲಸ ಆಗ್ತಿರ್ತದೆ. ಒಬ್ಬೊಬ್ಬರದ್ದು ಒಂದೊಂದು ಸ್ವಭಾವ ಬೇರೆ ಬೇರೆ ಇರ್ತದೆ. ಹೌದು, ಜಗತ್ತಿನಲ್ಲಿ ಎಲ್ಲಾ ಕಡೆ ಇದ್ದದ್ದೇ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ ಅನ್ನೋದು ವಿಷಯ ಸರಿಯೇ. ಆದರೆ ಈಗ ನಮ್ಮಲ್ಲಿ ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ವಿಶೇಷವಾಗಿ ಮನುಷ್ಯನಲ್ಲಿ ತಂದೆ ತಾಯಂದ್ರ ಮೂಲಕ ಕೆಲವು ಗುಣಗಳು ಬರೋದು ಅಂತ ಇರ್ತದೆ ಆ ಜೀವನಿಗೆ. ತಂದೆ ತಾಯಿಗಳು ಪ್ರಾಮಾಣಿಕರಾಗಿದ್ರೆ ಇವರು ಪ್ರಾಮಾಣಿಕರಾಗಿರ್ತಾರೆ, ಅವರು ಅಪ್ರಾಮಾಣಿಕರಾಗಿದ್ರೆ ಅದೇ ಧಾರ್ಮಿಕ ಆಗಿದ್ರೆ, ಆಮೇಲೆ ಬೇರೆ ಬೇರೆ ಕಲೆಗಳಲ್ಲಿ, ವಿಷಯಗಳಲ್ಲಿ ಆಸಕ್ತಿ, ಹೀಗೆಲ್ಲ ಅವೆಲ್ಲ ವಂಶವಾಹಿಗಳ ಮೂಲಕ ಬರಬೇಕಾಗ್ತದೆ. ಆದರೆ ದೇವತೆಗಳಲ್ಲಿ ಇದು ಇರೋದಿಲ್ಲ ಅನ್ನೋದನ್ನು ಗಮನಿಸಬೇಕು. ಹೆಚ್ಚಿನವೆಲ್ಲ ಅವ್ರದ್ದು ದೇಹ ಪ್ರಾಕೃತ ದೇಹ ಅನ್ನೋದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ಹೆಚ್ಚಿನ ದೇವತೆಗಳು, ಹೆಚ್ಚಿನ ದೇವತಾ ಸ್ತ್ರೀಯರೆಲ್ಲರೂ ಕೂಡ ಎಲ್ಲ ಕಲೆಗಳಲ್ಲೂ ಮತ್ತೆ ಎಲ್ಲ ಶಾಸ್ತ್ರಗಳಲ್ಲೂ ಪರಿಣಿತರೇ ಆಗಿರ್ತಾರೆ. ಅವರಲ್ಲಿ ಆ ವ್ಯತ್ಯಾಸ ಅಂತ ಅನ್ನೋದು ಏನೂ ಇರೋದೇ ಇಲ್ಲ. ಆದ್ರಿಂದ DNA ಮೂಲಕ ಅವರಲ್ಲಿ ಸ್ವಭಾವ ನಿರ್ಮಾಣ ಆಗಬೇಕು ಅನ್ನುವ ಅಗತ್ಯವೇ ಇರೋದಿಲ್ಲ. ಆ ಸ್ವಭಾವ ಅನ್ನೋದು ಅವ್ರ ಜೀವ ಸ್ವಭಾವದಲ್ಲಿ ಇರ್ತದೆ. ಅದು ಅವರವರು ಅವತಾರ ಮಾಡಿ ಭೂಲೋಕದಲ್ಲಿ ಬಂದಾಗ ವಿಷಯ ಬೇರೆ ಆಯಿತು. ಮೂಲ ರೂಪದಲ್ಲಿ ಇದ್ದಾಗಲೂ ಕೂಡ ಅವ್ರು ತಮ್ಮ ತಮ್ಮ ಲೋಕದಲ್ಲಿ, ಸ್ವರ್ಗಲೋಕ ಇತ್ಯಾದಿಗಳಲ್ಲಿ ಇನ್ನೂ ಮುಕ್ತರಾಗುವುದಕ್ಕಿಂತ ಮುಂಚೆ ಅವರಿದ್ದಾಗಲೂ ಅವರ ಜೀವ ಸ್ವರೂಪವೇ, ಜೀವ ಸ್ವಭಾವವೇ ವ್ಯಕ್ತ ಆಗ್ತಿರ್ತದೆ. ಅದೇ ಅವರನ್ನ ನಡೆನುಡಿಗಳನ್ನು ನಿಯಂತ್ರಿಸ್ತಿರ್ತದೆ. ಮತ್ತೆ ಭೌತ ದೇಹ ಇರ್ತದಲ್ಲ, ಭೌತ ದೇಹ ಅದರ ಇತಿಮಿತಿಗೆ ಅನುಗುಣವಾಗಿ ಅವರ ನಡೆನುಡಿಗಳಲ್ಲೂ ಸ್ವಲ್ಪ ಬದಲಾವಣೆಗಳು ಕಾಣ್ತಿರ್ತವೆ. ಮೂಲ ಜೀವ ಸ್ವರೂಪವನ್ನು ಮೀರಿ ಕೆಲವು ಸರಿ ಭೌತ ದೇಹ ಅನ್ನೋದು ಅವರನ್ನು ನಿಯಂತ್ರಿಸ್ತದೆ, ಪಾಂಚಭೌತಿಕ ದೇಹ. ಆದರೆ ಪಾರ್ಥಿವ ದೇಹ ಇರೋದಿಲ್ಲ. ಮತ್ತೆ ಖಂಡಿತವಾಗಿಯೂ DNA ಅಂತೂ ಅಲ್ಲಿ ಇರೋದೇ ಇಲ್ಲ. ಇದನ್ನ ತುಂಬಾ ಆಳವಾಗಿ ಅಭ್ಯಾಸ ಮಾಡಿ ಹೇಳಬೇಕು. ನಮ್ಮ ಅಣ್ಣ ಅವರು ವೈದ್ಯರು, ಅವರು ಹೇಳಬಹುದು. ಸ್ಪರ್ಮ್ನಲ್ಲಿ ಏನಿರ್ತದೆ, ಓಮ್ನಲ್ಲಿ ಏನಿರ್ತದೆ ಅಂತ ಹೀಗೆಲ್ಲ ಸ್ವಲ್ಪ ವಿಚಾರ ಮಾಡಿದರೆ ಅದರ ದೈಹಿಕ ಲಕ್ಷಣಗಳು, ಹೆಡ್ ಮತ್ತು ಟೇಲು ಹೀಗೆಲ್ಲ ಇರ್ತದೆ, ಅದೆಲ್ಲ ಇದೆ. ಅದಕ್ಕೊಂದೇನು ಒಳಗೊಂದು ಸೆಲ್ ಇರ್ತದೆ, ಅದೆಲ್ಲ ಇದೆ. ಮತ್ತು ಮುಖ್ಯವಾಗಿ ಮತ್ತೆ ಅದರಲ್ಲಿ ಏನೇನಿರ್ತದೆ ನನಗೆ ಅದನ್ನ ಹುಡುಕ್ಲಿಕ್ಕೆ ಗೊತ್ತಾಗಲಿಲ್ಲ. ಅಂತೂ ನಮ್ಮ ವೀರ್ಯಾಣುವಿನ ಮತ್ತು ಅಂಡಾಣುವಿನ ಬಾಹ್ಯ ಲಕ್ಷಣಗಳು, ಅಂದರೆ ಅದರ ದೈಹಿಕ ಲಕ್ಷಣಗಳು, ಹಾಗೆ ಅದ್ರ ಒಳಗಿರುವಂತಹ ಭಾಗಗಳು, ಒಟ್ಟಾರೆ ಗುಣಲಕ್ಷಣಗಳು, ಅದ್ರ ಪ್ರಾಪರ್ಟೀಸ್ ಅಂತ ತಿಳ್ಕೊಳ್ಳಿ. ಈ ಥರದ ಪ್ರಾಪರ್ಟೀಸು ದೇವತೆಗಳ, ಶಿವನ ತೇಜಸ್ಸಿಗಾಗಲಿ ಮತ್ತೆ ಪಾರ್ವತಿ ತೇಜಸ್ಸಿಗಾಗಲಿ ಅದು ಇರೋದಿಲ್ಲ. ಆದ್ರಿಂದಲೇ ಅವೆಲ್ಲ ಅನೇಕ ಬಾರಿ ಕೆಲವು ಸರಿ ತಾಯಿಯ ಗರ್ಭದ ಅವಶ್ಯಕತೆ ಇಲ್ಲದೇನೂ ಕೂಡ ಆ ಎರಡು ಭಾಗಗಳು ಮಿಲಿತ ಆದರೆ ಅದರಿಂದ ಸಂತಾನ ಉತ್ಪನ್ನ ಆಗ್ತಾ ಇರ್ತದೆ.
ಹೀಗೆ ಯಾವುದೇ ಭೌತ ಇತಿಮಿತಿ ಅದಕ್ಕಿರೋದಿಲ್ಲ. ಸ್ವಯಂ ಅವರಿಬ್ಬರ ಭಾಗಗಳು ಕೂಡ ಭೌತವೇ ಆದ್ರೂ ಭೌತಿಕವಾಗಿ ನಮ್ಮಲ್ಲಿ ಸ್ತ್ರೀಯೊಬ್ಬಳು ಪುರುಷನಿಂದ ವೀರ್ಯವನ್ನು ಪಡ್ಕೊಂಡು ಗರ್ಭಿಣಿ ಆಗುವಂತೆ ಅಲ್ಲಿ ಗರ್ಭಿಣಿ ಆಗಬೇಕಾದ ಅಗತ್ಯ ಇರೋದಿಲ್ಲ. ಅದನ್ನೆಲ್ಲ ಮಹಾಭಾರತದಲ್ಲಿ ಹೇಳಿದ್ದಾರೆ, ತಾತ್ಪರ್ಯ ನಿರ್ಣಯದಲ್ಲಿ ಕೂಡ ಹೇಳಿದ್ದಾರೆ. ಕೆಲವರು ಕೇವಲ ದರ್ಶನದಿಂದ, ಕೆಲವರು ಸ್ಪರ್ಶದಿಂದ ಗರ್ಭಿಣಿಯರಾಗ್ತಾರೆ ಅಂತ ಬಂದಿದೆ, ಕೆಲವರು ದೈಹಿಕ ಸಂಪರ್ಕದಿಂದ. ಅದೇ ಈ ಕುಂತಿ ನಿಯೋಗ ಮಾಡಿಸಿಕೊಂಡಾಗ ಧರ್ಮರಾಜ, ಈ ಯಮಧರ್ಮ ಮತ್ತೆ ಇಂದ್ರ, ಹಾಗೆ ನಕುಲ ಮಾದ್ರಿ ಅಶ್ವಿನಿ ದೇವತೆಗಳಿಂದ ನಿಯೋಗನೇ ಮಾಡಿಸ್ಕೊಂಡಿದ್ಲು. ಅಲ್ಲಿ ದೈಹಿಕ ಸಂಪರ್ಕವೇ ಅದು ಕರ್ಣ ಹುಟ್ಟಿದ್ದು ಕೂಡ ಹಾಗೇನೆ ಸೂರ್ಯನ ದೈಹಿಕ ಸಂಪರ್ಕದಿಂದಲೇ ಆಗಿದ್ದು. ಆದರೆ ಇದನ್ನು ಗಮನಿಸಬೇಕು, ಸ್ಪೃಷ್ಟ್ಯೈವ ಎಂ ಪ್ರೀತಿಮತ ನಿಲಯನ, ವಾಯುವಿಂದ ಮಾತ್ರ ಕೇವಲ ಸ್ಪರ್ಶದಿಂದ ಅಂತಿದೆ. ಸ್ಪರ್ಶದಿಂದಲೇ ಅವಳಿಗೆ ಗರ್ಭ ಉತ್ಪತ್ತಿ ಆಯಿತು ಅಂತ. ಅಲ್ಲಿಯೂ ಕೂಡ ಕುಂತಿಯ ಒಂದು ಭಾಗ ಮತ್ತು ವಾಯುವಿನ ಒಂದು ಭಾಗವೇ ಅವು ಕೆಲಸ ಮಾಡಿದ್ದವೇ. ಅದೇನು ಅಭೌತವೇನಲ್ಲ, ಅಪ್ರಾಕೃತ ಅಂತೂ ಅಲ್ಲವೇ ಅಲ್ಲಲ್ಲ, ಆದರೆ ಭೌತವೇ. ಆದರೆ ಆ ಭೌತ ಭಾಗ ವಾಯುವಿನಿಂದ ಹೋಗಿದ್ದು ಹೇಗೆ, ಕೇವಲ ಸ್ಪರ್ಶದಿಂದ ಹೋಗೋದು ಹೇಗೆ? ಅದಕ್ಕೆ ನಾನು ಹೇಳಿದ್ದು, ಮನುಷ್ಯರಿಗೆ ಸಂಬಂಧಪಟ್ಟಂತೆ ಏನು ಇತಿಮಿತಿಗಳಿರ್ತವೆ ಆ ಯಾವ ಇತಿಮಿತಿಗಳು ಅಲ್ಲಿ ಇರೋದಿಲ್ಲ. ಭೌತ ಅನ್ನುವ ಬೇಸಿಕ್ ಸಂಗತಿ ಇದ್ದಾಗಲೂ ಅದು ಒಂದು ರೀತಿ ಅಲೌಕಿಕವಾಗಿ ಕೆಲಸ ಮಾಡ್ತದೆ. ಅಪ್ರಾಕೃತವಾಗಿ ಅಲ್ಲದೆ ಹೋದರೂ ಸೂಪರ್ ನ್ಯಾಚುರಲ್ ಆಗಿ ಅದು ಕೆಲಸ ಮಾಡ್ತದೆ ಅಂತ ಅದರ ತಾತ್ಪರ್ಯ. ಆ ದೃಷ್ಟಿಯಿಂದ ಶಿವ ಮೊದಲಾದವರಲ್ಲಿ ವೀರ್ಯ ಇಲ್ಲ ಅಂತ ನಾನು ಅಭಿಪ್ರಾಯಪಟ್ಟದ್ದು. ಇದ್ರ ಬಗ್ಗೆ ಹೆಚ್ಚು ವೈಜ್ಞಾನಿಕವಾಗಿ ಅದರ ವೀರ್ಯಾಣುವಿನ ಅಂಡಾಣುವಿನ ಲಕ್ಷಣಗಳು ಗೊತ್ತಿದ್ದವರು ಹೆಚ್ಚು ಅದನ್ನು ವಿವರಿಸಿ ಹೇಳಬಹುದು. ನೀವು ಆ ಮಹಾಭಾರತದ ಶ್ಲೋಕವನ್ನು ಸಂತಿ ದೇವನಿಕಾಯಾಹ ಅಂತ ಹೀಗೆ ಹುಡುಕಬಹುದು ಅಂತ ನಂಗೆ ನೆನಪಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ನಮ್ಮ ಗುರುಗಳು ಪುರಾಣಿಕಾಚಾರ್ಯ ಅನುವಾದ ಮಾಡಿದ್ರಲ್ಲಿ ಈ ಕುಂತಿಯಿಂದ ಧರ್ಮರಾಜ ಅವರು ಆ ಸಂತಾನೋತ್ಪತ್ತಿ ಅಂತ ಏನೋ ಪ್ರಸಂಗದಲ್ಲಿ, ಅಥವಾ ಅದು ಒಟ್ಟು ಸ್ವಲ್ಪ ಹಿಂದೂ ಮುಂದಿನ ಬೇರೆ ಯಾವುದೋ ಪ್ರಸಂಗದಲ್ಲಿ ಹೀಗೆ ಕೆಲವು ಕಡೆ ಬಂದಿದೆ. ಸೃಷ್ಟಿ ಕೇವಲ ದರ್ಶನದಿಂದ, ಸ್ಪರ್ಶದಿಂದ ಹೀಗೆಲ್ಲ ಮುಕ್ತಿ ಆಗ್ತದಂತ. ಅದನ್ನು ನೀವು ಆ ಶ್ಲೋಕವನ್ನೇ ನೋಡಬೇಕು ಅಂತಿದ್ರೆ ಮಹಾಭಾರತದಲ್ಲಿ ಅದು ಆದಿಪರ್ವದಲ್ಲೇ ಇದೆ. ಆದರೆ ನೀವು ಅದನ್ನ ಅಂಥ ಶ್ಲೋಕವನ್ನು ಚಾಟ್ GPT ಸಹಾಯದಿಂದ ಹುಡುಕಿ ತೆಗಿಬಹುದು. ನನಗೆ ಯಾವಾಗಾದ್ರೂ ಸಿಕ್ಕರೆ ಅದನ್ನು ನಾನು ಹುಡುಕಿ ತೆಗೆಯುವ ಪ್ರಯತ್ನ ಮಾಡ್ತೇನೆ. ಅದ್ರ ಬಗ್ಗೆ ಮತ್ತೆ ಏನಾದರೂ ನೀವು ಹೇಳೋದಿದ್ರೆ ವಿಚಾರ ಮಾಡಿ ನನಗೆ ವಾಯ್ಸ್ ಮೆಸೇಜ್ ಕಳಿಸಿ. ಅಥವಾ ಕ್ಲಾಸ್ನಲ್ಲೇ ಎಲ್ಲವೂ ಬೇಡ, ಬ್ರಹ್ಮಸೂತ್ರ ಭಾಷೆ ಮುಂದುವರಿಯಲಿ, ಅದಕ್ಕೊಂದು 7 ಗಂಟೆ ನಂತರ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಜಿಜ್ಞಾಸೆ ಮಾಡಬಹುದು. ಅದ್ರ ಬಗ್ಗೆ ಅಷ್ಟರವರೆಗೆ ಜಿಜ್ಞಾಸೆ ಮಾಡಲಿಕ್ಕೆ ನಿಮಗೊಂದು ಅವಕಾಶ ಇದೆ. ನನಗೂ ಕೂಡ ತಿಳಿದಿದ್ದನ್ನು ಇಲ್ಲಿ ಹೇಳಿದ್ದೇನೆ.